ನಮಸ್ಕಾರ ಸ್ನೇಹಿತರೆ. ನಿನ್ನೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು, ಸುದ್ದಿವಾಹಿನಿಗಳಲ್ಲಾಗಿರ್ಬೋದು ಬಹಳ ಚರ್ಚೆ ಆಗ್ತಿರುವಂಥ ಒಂದು ವಿಚಾರ ಹುಬ್ಬಳ್ಳಿಯ ಒಂದು ವಿದ್ಯಾರ್ಥಿನಿಯ ಕೊಲೆ ಪ್ರಕರಣ. ಹೌದು, ಇದೊಂದು ಮಾನವ ಕುಲಕ್ಕೆ ಕಪ್ಪು ಚುಕ್ಕೆ. ಆದರೆ ಇಂಥ ಪ್ರಕರಣಗಳನ್ನ ಹಿಡ್ಕೊಂಡು ರಾಜಕೀಯ ಹೇಗಾಗ್ತಿದೆ, ಜನಸಾಮಾನ್ಯರ ದಾರಿ ಹೇಗೆ ತಪ್ಪಿಸಲಾಗ್ತಿದೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಿರೋದು ಅಕ್ಷರಶಃ ತಪ್ಪೆ. ತನ್ನ ಪ್ರೀತಿ ಒಪ್ಕೊಂಡಿಲ್ಲ ಅನ್ನೋ ಒಂದು ಕಾರಣಕ್ಕೆ, ಇಲ್ಲ ಪ್ರೀತಿಸ್ತಿದ್ದವರು ನಿರಾಕರಿಸ್ತಾ ಇದ್ದಲ್ಲಿ ಇತ್ತೀಚೆಗೆ ತನ್ನ ಜೊತೆ ಸೇರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ಯುವಕ ಒಂದು ಯುವತಿಯನ್ನು ಕೊಲೆ ಮಾಡಿದ್ದಾನೆ. ಕ್ರೈಮ್ ಆ ಲೆಕ್ಕಾಚಾರದಲ್ಲಿರುತ್ತೆ. ಆದರೆ ಇದು ಯಾವಾಗ ರಾಜಕೀಯಕ್ಕೆ ಸೇರುತ್ತೆ, ಪ್ರೀತಿಸ್ತಾ ಇದ್ದ ಹುಡುಗ ಮುಸಲ್ಮಾನನಾಗಿರ್ತಾನೆ, ಈ ದೇಶದಲ್ಲಿ ಲವ್ ಜಿಹಾದ್ ಅಂತ ಕಾನ್ಸೆಪ್ಟ್ ಬರೋಕ್ಕೆ ಶುರುವಾಗುತ್ತೆ. ನಿನ್ನೆಯಿಂದ ಅದೇ ಪ್ರಕರಣನ ಟಿ ವಿಲಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಜನ ಹಂಚ್ಕೊಂಡು ಅದ್ರ ಬಗ್ಗೆ ಒಂಥರ ದ್ವೇಷ ಹರಡಿಸ್ತಾ ಇದ್ದಾರೆ. ಮುಸ್ಲಿಮರು ಸರಿ ಇಲ್ಲ, ಅದು ಕರೆಕ್ಟ್, ಎಕ್ಸಾಕ್ಟ್ಲಿ. ಅದರಲ್ಲಿ ಎಲ್ಲ ಮುಸ್ಲಿಮರ ಪಾತ್ರನೂ ಇಲ್ಲ, ಮಾಡಿದವನು ಒಬ್ಬ ಮುಸ್ಲಿಮ್. ಹೌದು, ಒಪ್ಕೊತೀನಿ. ಮಾಧ್ಯಮಗಳು ನಿಮಗೆ ಎಷ್ಟು ವಿಚಾರಗಳನ್ನ ತಿಳಿಸ್ತಾ ಇದೆ. ಅದೊಂದು ಕೊಲೆ ಪ್ರಕರಣನೇ ಇಟ್ಕೊಂಡು ರಾಜಕಾರಣಿಗಳು ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ವ. ಆರ್ ಅಶೋಕ್ ಅವರಂತೂ ಫುಲ್ಲು ಕೆಂಡಮಂಡಲವಾಗಿ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅದೇ ಆರ್ ಅಶೋಕ್ ಅವರ ಬೆಂಗಳೂರಿನ ಜಯನಗರ ಮನೆಯ ಕೂದಲೆಳೆ ದೂರದಲ್ಲಿರುವಂಥ ಶಾಕಾಂಬರಿ ನಗರದಲ್ಲಿ ನಿನ್ನೆ ಜೋಡಿ ಕೊಲೆ ಆಗಿದೆ. ಅದರಲ್ಲೂ ಒಂದು ಹುಡುಗಿದೇ ಕೊಲೆ ಆಗಿರೋದು. ಯಾಕೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ? ಯಾಕೆ ಯಾವ ಮಾಧ್ಯಮಗಳು ಅದನ್ನು ಸುದ್ದಿ ಮಾಡ್ತಾಯಿಲ್ಲ? ಯಾಕೆ? ಸತ್ತವಳು ಹಿಂದೂ, ಸಾಯಿಸಿದವನು ಹಿಂದೂ ಅಂತನ? ಇಲ್ಲ ಸತ್ತವರ ಹಿಂದೆ ಮಾತಾಡೋದಕ್ಕೆ, ಸತ್ತವರ ಪರ ಮಾತಾಡೋದಕ್ಕೆ, ಇಲ್ಲ ಸಾಯಿಸಿದವನ ಪರ ವಿರೋಧವಾಗಿ ಮಾತಾಡೋದಕ್ಕೆ ಅಲ್ಲಿ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ? ಸತ್ತವಳು ಬಡವ್ರ ಮನೆ ಹೆಣ್ಮಗು ಅನ್ನೋ ಕಾರಣಕ್ಕೆ? ಹೋಗಲಿ, ಆ ಕೊಲೆ ಪ್ರಕರಣನೂ ಬಿಟ್ಬಿಡೋಣ. ಮಂಡ್ಯದಲ್ಲಿ ಸ್ನೇಹಿತರೆ, ಇಬ್ಬರು ಅವಳಿ ಜವಳಿ ಮಕ್ಕಳನ್ನ ಸಾಕಕ್ಕಾಗದೆ ಹೆತ್ತ ತಾಯಿ ವಿಷ ತಿನ್ನಿಸಿ ಸಾಯಿಸಿದ್ದಾರೆ. ಇದು ನಮ್ಮ ದೇಶದ ಪರಿಸ್ಥಿತಿ, ಜನರ ಕಷ್ಟ, ಬಡತನ, ಹಸಿವು. ಆದರೆ ಮಾಧ್ಯಮ ನಮ್ಮನ್ನ ಇದರೆಲ್ಲದರಿಂದ ದೂರ ಇಕ್ಕಿದೆ. ಏನಕ್ಕೆ? ಈ ಮಾಧ್ಯಮಗಳನ್ನು ಸಾಕೋದು ಕೆಲವು ರಾಜಕಾರಣಿಗಳು. ಆ ರಾಜಕಾರಣಿಗಳ ಬೇಳೆಕಾಳುಗಳು ಬೇಯೋದು ನಿಮ್ಮ ನಡುವೆ ಧರ್ಮ, ಜಾತಿ ಅನ್ನೋ ವಿಷ ಬೀಜಗಳನ್ನ ಮೆತ್ತಿ ನಾವು ಅದರಿಂದ ಹೊಡೆದಾಡಿಕೊಂಡು ಜಗಳಾಡಿಕೊಂಡು ನಾವು ಸಾಯ್ತಾ ಇರಬೇಕು. ಇವ್ರುಗಳು ಅಧಿಕಾರದ ಆಸೆಯಲ್ಲಿ ಅಧಿಕಾರದ ಲಾಭ ಪಡೆದು ಅಧಿಕಾರದಲ್ಲೇ ಇರಬೇಕು. ನಾನು ಹುಬ್ಬಳ್ಳಿ ಕೊಲೆ ಪ್ರಕರಣನ ಯಾವುದೇ ಕಾರಣಕ್ಕೂ ಒಪ್ಕೊತಾ ಇಲ್ಲ. ಅದು ಸರಿ, ಅವ್ನು ಮಾಡಿದ್ದು ಕರೆಕ್ಟ್ ಅಂತ ಹೇಳ್ತಾ ಇಲ್ಲ. ನಾನು ಅದನ್ನು ವಿರೋಧಿಸ್ತೀನಿ. ಕೊಲೆ ಯಾರೇ ಮಾಡಿದ್ರು ಕೊಲೆನೇ. ಹಿಂದೂ ಮುಸಲ್ಮಾನನ ಕೊಂದರೂ ಕೊಲೆನೇ, ಮುಸಲ್ಮಾನ ಹಿಂದೂನ ಕೊಂದ್ರೂ ಕೊಲೆನೇ. ಕೊಲೆಯ ಉದ್ದೇಶ ಏನಾಗಿತ್ತು? ಯಾಕೆ ಆ ಕೊಲೆ ಆಯಿತು? ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕೆ ಆ ಸುದ್ದಿನೇ ಇವಾಗ ಪ್ರಸಾರ ಮಾಡ್ತಿದ್ದಾರೆ? ಇದೆಲ್ಲವನ್ನು ತಿಳ್ಕೊಳ್ಬೇಕು. ಯಾಕಂದರೆ ಇನ್ನು ಕೆಲವೇ ದಿನಗಳಲ್ಲಿ, ಇನ್ನೊಂದು ವಾರ 10 ದಿವಸದ ಅಂತರದಲ್ಲಿ ರಾಜ್ಯದಲ್ಲಿ ಚುನಾವಣೆ ಇದೆ, ರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ. ಅದರಲ್ಲಿ ಕರ್ನಾಟಕದ ಭಾಗದ ಚುನಾವಣೆ ಇನ್ನೊಂದು ವಾರ 10 ದಿವಸದಲ್ಲಿದೆ. ಈ ಸಂದರ್ಭದಲ್ಲಿ ಕೋಮು ದ್ವೇಷನ ಹುಟ್ಟಾಕಿ ತಮ್ಮ ಅಸ್ತಿತ್ವ 10 ವರ್ಷದಿಂದ ತಮ್ಮ ಅಭಿವೃದ್ಧಿ ಏನು ಅಂತ ತೋರ್ಸೋಕ್ಕೆ ಯೋಗ್ಯತೆ ಇಲ್ಲದವರು ಇವತ್ತು ಈ ಕೊಲೆ ಪ್ರಕರಣ ಇಟ್ಕೊಂಡು ಆಡ್ತಿದ್ದಾರೆ. ಆದಷ್ಟು ಪ್ರಬುದ್ಧತೆಯಿಂದ ವರ್ತಿಸಿ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಷ ಕಕ್ಕೋದು ಬಹಳ ಸುಲಭ. ಆದರೆ ಅದೇ ವಿಷ ಒಂದು ದಿನ ನಮ್ಮ ಮನೆಯ ಊಟಕ್ಕೂ ಬೆರೆತ್ಕೊಳ್ಳುತ್ತೆ. ಅದನ್ನು ನಾವು ನೆನಪಲ್ಲಿ ಇಟ್ಕೊಳ್ಳೋಣ. ಹುಬ್ಬಳ್ಳಿಯ ಕೊಲೆಯನ್ನು ನಾನು ಯಾವತ್ತಿಗೂ ಸಮರ್ಥಿಸ್ಕೊಳ್ಳಲ್ಲ. ಅದೇ ರೀತಿ ಬೆಂಗಳೂರಿನ JP ನಗರದಲ್ಲಿ ನಡೆದಿರುವಂಥ ಡಬಲ್ ಮರ್ಡರನ್ನು ನಾನು ಸಮರ್ಥಿಸ್ಕೊಳ್ಳಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಡ್ಯದಲ್ಲಿ ಒಂದು ತಾಯಿ ತನ್ನ ಮಕ್ಕಳನ್ನು ಸಾಕಲಾರದೆ ವಿಷ ಹಾಕಿ ಕೊಂದಿದ್ದಾಳೆ ಅನ್ನೋ ವಿಚಾರನೂ ನಾನು ಸಮರ್ಥಿಸ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ಪ್ರಬುದ್ಧರಾಗಿ ಚಿಂತಿಸಿ. ಬಹಳಷ್ಟು ಜನ ನನ್ನ ಸ್ನೇಹಿತರ ಪ್ರಗತಿಪರರಾಗಿ ಮಾತನಾಡುವವರೇ ಇವತ್ತು ಹುಬ್ಬಳ್ಳಿ ಕೊಲೆ ಪ್ರಕರಣ ಇಟ್ಕೊಂಡು ಮಾತಾಡ್ತಿದ್ದಾರೆ. ಅವರು ಯಾಕೆ ಈ ವಿಚಾರಗಳಲ್ಲಿ ಮೌನವಾಗಿದ್ದಾರೆ ಅಂತ ಗೊತ್ತಿಲ್ಲ. ಪ್ರಾಯಶಃ ಅವರು ಪ್ರಗತಿಪರರಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ಈಗ ಒಂದಷ್ಟು ಬಟ್ಟಂಗಿಗಳು ಅವ್ರಿಗೆ ಪ್ರೆಷರ್ ಮಾಡಿರ್ಬೋದು. ಏನಪ್ಪ ನಾವೆಲ್ಲ ಒಂದು ಅಂತ ಹೇಳ್ತೀರಾ, ನೋಡ್ರಿ ಈ ಥರ ಕೊಲೆ ಆಗಿದೆ, ಯಾಕೆ ಇದ್ರ ಬಗ್ಗೆ ನೀವು ಮಾತಾಡ್ತಿಲ್ಲ ಅಂತ ಹೇಳಿ ಪ್ರೆಷರೈಸ್ ಮಾಡಿ ಮೋಸ್ಟ್ಲಿ ಅವ್ರ ಕೈಲಿ ಮಾತಾಡಿಸ್ತಿರ್ಬೋದೇ ಹೊರತು ಯಾವ ಸಾವನ್ನು ನಾವು ಸಂಭ್ರಮಿಸುವುದಿಲ್ಲ, ಸಮರ್ಥಿಸ್ಕೊಳ್ಳೋದಿಲ್ಲ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಯಿ.